ಒಂದು ದೊಡ್ಡ ಥ್ಯಾಂಕ್ಸ್ ಆಯ್ತಾ ಪುಷ್ಪಲತಾ ಅವರಿಗೆ. ಮೇಸ್ತ್ರಿ ಅಂತ ಹೇಳೋದು ಪುನರ್ಪುಳಿ ಉಂಟಲ್ಲ ಕೋಕಮ್, ಅದರದ್ದೇ ಒಂದು ಪ್ರಜಾತಿ ಸೇಮ್ ಹಾಗೆ ಇರ್ತದೆ. ಅದರ ನೋಡಲ್ ಮಾಡ್ದಾಯ್ತು. ಅವರು ಒಂದು ಪ್ಯಾಕಿಗೆ 4 ಹೋಳಿಗೆ ಅಂದರೆ 4 ಪೀಸಿಗೆ 15 ರೂಪಾಯಿ ಆ ಟೈಮಲ್ಲಿ ಇತ್ತು. ಅದು ನಾನು 8th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ. ಬಿ ರಿಂಕು ಶುಬ್ಬಿ ಹಾಗೆ ಅದರಲ್ಲಿ ಕುಟ್ಟು ಕಳಿಸೋದು ಅಂತ ನೇಂದ್ರೆ ಇದು. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಅವರು ಬೆಲ್ ಐಕಾನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ನಿನ್ನೆ ವ್ಲಾಗ್ ಯಾಕೆ ಬರಲಿಲ್ಲ ಅಂತ ಈಗಲೇ ಒಂದು 2-3 ಕಮೆಂಟ್ ಬಂದಿದೆ. ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಕೆಲವೊಮ್ಮೆ ಬ್ಯುಸಿ ಇರುವಾಗ ಅಥವಾ ಎಲ್ಲಿಯಾದರೂ ಹೋಗ್ಲಿಕ್ಕಿದ್ರೆ ನನಗೆ ಅಂತ ಹೇಳಿ ನಾನು ವ್ಲಾಗ್ ಮಾಡೋದಿಲ್ಲ. ಹಾಗೆ ಇವತ್ತಿಂದ ವ್ಲಾಗ್ ಮಾಡ್ತೇನೆ. ಕೆಲವೊಮ್ಮೆ ಮಿಸ್ ಆಗ್ಬೋದು. ನಾನು ಹುಷಾರಿರ್ತೇನೆ. ಒಂದು ವೇಳೆ ನನಗೆ ಅಂಥದ್ದೇ ಏನಾದರೂ ಪ್ರಾಬ್ಲಮ್ ಆಗಿದೆ, ಹುಷಾರಿಲ್ಲ, ಏನಾದರೂ ಆಗಿದೆ ಅಂತ ಹೇಳಿದರೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತೇನೆ. ನನಗೆ ಹುಷಾರಿಲ್ಲ ಅಥವಾ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಅಥವಾ ಮಳೆ ಹೀಗೇನಾದರೂ ಇದ್ದರೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಬರೆದು ಹಾಕಿರ್ತೇನೆ. ನೀವು ಚೆಕ್ ಮಾಡಿ. ಅಂದರೆ 1-2 ದಿವಸ ಇಲ್ಲದ್ರೆ 3 ದಿವಸ ವ್ಲಾಗ್ ಬರಲಿಲ್ಲದ್ರೆ, 1 ದಿವಸ ಬಂದಿಲ್ಲ ಅಂತ ಹೇಳಿದರೆ ನಾನು ನೆಕ್ಸ್ಟ್ ಡೇ ಮಾಡ್ತೇನೆ ಅಂತಲೇ ಅರ್ಥ. ಹಾಗೆ ಬೆಳಗಿದ ಕೆಲಸ ಎಲ್ಲ ಆಯಿತು. ಅಪ್ಪ ದನವನ್ನು ಸ್ನಾನ ಮಾಡಿಸಿ ಕರ್ಕೊಂಡೋಗಿ ಬಿಟ್ಟು ಕೂಡ ಬಂದಾಯಿತು. ನಾನು ತಿಂಡಿ ಪ್ರಿಪೇರ್ ಮಾಡ್ತಿದ್ದೆ. ತಿಂಡಿ ಸಾಂಬಾರೆಲ್ಲ ಪ್ರಿಪೇರ್ ಮಾಡಿ ಆಯಿತು. ಇವತ್ತು ವರ್ಕರ್ಸ್ ಇದ್ದಾರೆ 3 ಜನ ಮೇಸ್ತ್ರಿ ಅವರು. ನಿನ್ನೆ ಅವರು ರಜೆ ತಗೊಂಡಿದ್ದರು. ನಿನ್ನೆ ಅವರು ಇರಲಿಲ್ಲ, ನಾನು ಇರಲಿಲ್ಲ ಮನೆಯಲ್ಲಿ. ಹಾಗೆ ಅಪ್ಪ ದೇವರಿಗೆ ಹೂ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಅವ್ರದ್ದು ಪೂಜೆ ಆದಾಗೆ ನಮ್ಮದು ತಿಂಡಿ, ಆಮೇಲೆ ವರ್ಕರ್ಸ್ಗಳಿಗೆ ತಿಂಡಿ ಕೊಡೋದು. ಹಾಗೆ ಅಯ್ಯೋ ಎಂಚಿನ ಮೇಸ್ತ್ರಿ ಏತ್ ಸಪೋರ್ಟಿವ್. ಪುಷ್ಪಲತಾ ಅವರೇ, ನಾನು ಕೇಳಿದ್ದೇನೆ ಮೇಸ್ತ್ರಿ ಅವ್ರ ಹತ್ರ, ಇವಾಗ ಹಾಕ್ತಾ ಇದ್ದೇನೆ. ಮೇಸ್ತ್ರಿ ಅವರು ಪರ್ಮಿಷನ್ ಇದ್ದೇ ನಾನು ವಿಡಿಯೋ ಮಾಡುದು. ಅವರು ಮೇಸ್ತ್ರಿ ನನ್ನನ್ನು ಹೇಳಿ ನಿಮಗೆ ಒಂದು ದೊಡ್ಡ ಥ್ಯಾಂಕ್ಸ್ ಆಯ್ತಾ ಪುಷ್ಪಲತಾ ಅವರಿಗೆ. ಮೇಸ್ತ್ರಿ ಅವರು ನನ್ನನ್ನೊಂದು 11 ಇಯರ್ಸಿಂದ ನೋಡ್ತಿದ್ದಾರೆ. ಹಾಗೆ ಅವರ ಪರ್ಮಿಷನ್ ಇದ್ದೇ ನಾನು ವಿಡಿಯೋ ಮಾಡೋದು. ಎಂಕದ ಹೇಗೆ ಸ್ಮೈಲ್ ಕಂಟ್ರೋಲ್ ಆಪುಜಿ ಇರೇನು ತೂನಾಗ ಅಂದ. ಇವಾಗ ಮಂತ್ಹುಳಿದು ಸೀಸನ್ ಆಯಿತಾ. ಮಂತ್ಹುಳಿ ಅಂತ ನಿಮಗೆ ಗೊತ್ತಿರ್ಬೋದು. ನಾನು ಲಾಸ್ಟ್ ಇಯರ್ ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೆ. ನಾವು ಮಾಡಿದ್ವಿ ನಮ್ಮ ತೋಟದಲ್ಲಿ ಸುಮಾರಾಯಿತು. ಅದೊಂದು ಕಾಯಿ, ಅದರದ್ದು ಬೀಜನ ಸಪ್ರೇಟ್ ಮಾಡಿ ಒಣಗಿಸಿ ಸೇಲ್ ಮಾಡೋದು ಆಯಿತಾ. ಅದಕ್ಕೆ 1 kgಗೆ ಲಾಸ್ಟ್ ಟೈಮ್ ನಮಗೆ 95 ರೂಪಾಯಿ ಸಿಕ್ಕಿತ್ತು. ಈ ವರ್ಷ ಹೇಗುಂಟು ಅಂತ ಗೊತ್ತಿಲ್ಲ. ಮತ್ತು ಈ ವರ್ಷ ಆಗಲಿಲ್ಲ ನಮ್ಮ ತೋಟದಲ್ಲಿ. ಹೊರಗಡೆ ಒಂದು ಗಿಡ ಉಂಟು, ನಮ್ಮ ತೋಟದಿಂದ ಹೊರಗಡೆ ಗಿಡ. ಅಂದರೆ ಇವಾಗ ನಾವು ಬೀಜ ಬಿಸಾಕ್ತೇವಲ್ಲ, ಅದರಲ್ಲೇ ಆದ ಗಿಡದಲ್ಲಿ ಆಗಿದೆ. ಹಾಗಾಗಿ ಕಾಯಿ ಕೊಯ್ಯುವ ಅಂತ ಬಂದೆ ನಾನು. ಮತ್ತು ನನ್ನ ರೀಲ್ಸ್ಗೆ ಕೂಡ ಹಾಕುವ ಅಂತ. ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಅಪ್ಲೋಡ್ ಮಾಡೋದು ಸುಮಾರು ಸಮಯ ಆಯಿತು. ಹಾಗೆ ಅಲ್ಲಿ ಸಹ ಒಂದು ಅಪ್ಲೋಡ್ ಮಾಡುವ ಅಂತ ಹೇಳಿ ರೀಲ್ಸ್ ಮಾಡಲಿಕ್ಕೆ ಬಂದೆ. ಹಾಗೆ ಕೊಕ್ಕೆ ಸಹ ತಗೊಂಡು ಬಂದಿದ್ದೇನೆ. ಕೊಕ್ಕೆಯಲ್ಲಿ ಕೊಯ್ಯುವ ಬನ್ನಿ. ಇಕ್ಕೊಳ್ಳಿ, ಇದು ಕಾಯಿ, ಇದು ಮಂತ್ಹುಳಿ ಅಂತ ಹೇಳೋದು. ಪುನರ್ಪುಳಿ ಉಂಟಲ್ಲ ಕೋಕಮ್, ಅದರದ್ದೇ ಒಂದು ಪ್ರಜಾತಿ ಸೇಮ್ ಹಾಗೆ ಇರ್ತದೆ. ಅದರ ನೋಡಲಿಕ್ಕೆ ಮಾತ್ರ ಚೇಂಜ್. ಹೊರಗಿದು ಸಿಪ್ಪೆ ಉಂಟಲ್ಲ ಅದು ಯೂಸ್ ಆಗೋದು, ಒಳಗಿದು ಬೀಜ ಅಂತಕ್ಕೆ ಯೂಸ್ ಆಗೋದಿಲ್ಲ. ಆ ಬೀಜವನ್ನು ಕೊಳೆಯಿಸಿ ಅಂದರೆ ಕೊಳ್ತು ಅದರಲ್ಲಿ ರಸ ಬರ್ತದೆ. ಆ ರಸವನ್ನು ಬೆಂಕಿಯಲ್ಲಿ ಕುದಿಸಬೇಕಾಯ್ತಾ. ಸುಮಾರು ದಿವಸ ಕುದಿಸಬೇಕು. ತುಂಬ ಕುದ್ದಾದಮೇಲೆ ಅದು ಸೋಯಾ ಸಾಸ್ ಆಗ್ತದೆ. ನಿಮಗೆ ಗೊತ್ತಿರ್ಬೋದು, ಈ ಗೋಬಿ ಮಂಚೂರಿಗೆಲ್ಲ ಬ್ಲ್ಯಾಕ್ ಕಲರ್ದೊಂದು ಸಾಸ್ ಹಾಕ್ತಾರೆ. ಅದು ಇದರಿಂದಲೇ ಆಗುವಂಥದ್ದು.
ಇದು ಕಾಯಿ ಉಂಟಲ್ಲ, ನಾನು ಒಂದ್ಸಲ ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲಿ ಒಂದ್ಸಲ ಅಲ್ಲ, ಸುಮಾರು ಸಲ ಹೋಗಿದ್ದೇನೆ. ನಂದು ಅಕ್ಕನ ಮನೆ ಬೆಂಗಳೂರಲ್ಲಿ, ಅಲ್ಲಿ ಒಂದ್ಸಲ ಶಾಪಲ್ಲಿ ನೋಡಿದ್ದೆ. ಇದರದ್ದು ಇದು ಉಂಟಲ್ಲ, ಒಣಗಿಸಿದ್ದು 4 ಹೋಳು ಒಂದು ಪ್ಯಾಕೆಟಲ್ಲಿ ಹಾಕಿ ಸೇಲ್ ಮಾಡೋದಾಯ್ತು. ಅವರು ಒಂದು ಪ್ಯಾಕಿಗೆ 4 ಹೋಳಿಗೆ ಅಂದರೆ 4 ಪೀಸಿಗೆ 15 ರೂಪಾಯಿ ಆ ಟೈಮಲ್ಲಿ ಇತ್ತು. ಅದು ನಾನು 8th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ. ಇವಾಗ ಎಷ್ಟು ಉಂಟು ಅಂತ ನನಗೆ ಗೊತ್ತಿಲ್ಲ. ಹೇಗಿರ್ತದೆ ಗೊತ್ತುಂಟಾ, ಬ್ಲ್ಯಾಕಾಗಿ ಒಣಗಿರ್ತದೆ, ಹೀಗೇ ಇರ್ತದೆ ನೋಡಲಿಕ್ಕೆ. ಆದರೆ ಬ್ಲ್ಯಾಕ್ ಆಗಿರ್ತದೆ, ಅದು ಒಣಗಿರ್ತದೆ ಆಯಿತಾ. ಅದನ್ನು ಬೆಂಕಿ ಕೆಳಗೆ ಹಾಕಿ ಒಣಗಿಸಿರೋದು, ಅದನ್ನು ಸೇಲ್ ಮಾಡ್ತಾರೆ. ಅದು ಎಂತಕ್ಕೆ ಸೇಲ್ ಮಾಡ್ತಾರೆ, ಎಂತಕ್ಕೆ ಹಾಕ್ತಾರೆ ನಂಗೆ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ನಾನ್ ವೆಜ್ ಸಾಂಬಾರಿಗೆ ಇದು ಯೂಸ್ ಆಗ್ತದೆ ತುಂಬ ಅಂತ. ಹಾಗೆ ನಾನು ಹೀಗೆ ಹೋಗ್ತಾ ದನಗಳನ್ನು ಸಹ ಚೇಂಜ್ ಮಾಡಿ ಬಂದೆ. ಈಗ ಅವರನ್ನು ಎಲ್ಲಿ ಸಹ ಕಟ್ಬೋದು. ಅಣಬೆ ಒಂದು ಇತ್ತಂತೆ ನೋಡಿ ಅಂತೆ, ಅದಕ್ಕೆ ಬೂಸಣ ಬಂದಿದೆ. ಟೈಮ್ ಆಯ್ತು ಅನ್ನಿಸ್ತದೆ ಅದು. ಹಾಗೆ ದನಗಳನ್ನು ಬದಲಿಸಿ ಬಂದೆ, ಇನ್ನು ಹುಲ್ಲಾಗಬೇಕು. ಅಪ್ಪ ಆಲ್ರೆಡಿ ಒಮ್ಮೆ ಕರೆದ್ರು. ರೆಡಿ ಇದ್ಯಾರು? ರಿಂಕುವಾ? ರಿಂಕು ಉಳಿದವರಿಬ್ಬರು ಇದ್ದಾರೆ. ಓ, ನೀವು 3 ನನ್ನ ಜರ್ಕಿನಲ್ಲಿ ಮಲಗಿದ್ದೀರಾ? ಯಾರತ್ರ ಪರ್ಮಿಷನ್ ಕೇಳಿದ? AB, ರಿಂಕು, ಶುಬ್ಬಿ ಎಬ್ಬಿಸಿ ಬಿಡಬೇಕು ಇವರು ಮಲಗಿರುವಾಗ. ನನಗೆ ಮಲಗಲಿಕ್ಕೆ ಪರ್ಮಿಷನ್ ಇಲ್ಲ, ನೀವು ದಿವಸ ಇಡೀ ಮಲಗ್ತೀರಿ. ಒಂದು ಒಳಗಿದು ಕೆಲಸ ಎಲ್ಲ ಆವಾಗಲೇ ಆಗಿತ್ತು. ಅವರಿಗೆಲ್ಲ ಕೆಲಸದವರಿಗೆಲ್ಲ ತಿಂಡಿ ಎಲ್ಲ ಕೊಟ್ಟು ನಾನೊಮ್ಮೆ ದನ ಚೇಂಜ್ ಮಾಡಿ ಈಗ ಮನೆಗೆ ಹೋಗಿ ಹುಲ್ಲಿಗೆ ಹೋಗುವ ಅಂತ ಅಂದ್ಕೊಂಡೆ. ನೋಡಿದರೆ ಅಪ್ಪ ಇವತ್ತು ಸೊಪ್ಪು ಮಾಡಲಿಲ್ಲ, ಅದಕ್ಕೆ ನಾನೇ ಬಂದೆ ಸೊಪ್ಪಿಗೆ. ದನಗಳನ್ನು ಕಟ್ಟಿದ್ದೇನೆಲ್ಲ ಇಲ್ಲಿ, ಅಲ್ಲೇ ನಾನು ಕೂಡ ಸೊಪ್ಪು ಮಾಡೋದು. ಬೇಗ ಆಗ್ಬೋದು. ಮತ್ತು ಮುಂಚೆ ಥರ ದೊಡ್ಡ ಕಟ್ಟ, ಭಾರ ಇರುವ ಕಟ್ಟ ಹೊತ್ಕೊಂಡು ಹೋಗ್ಬೇಕು ಅಂತಿಲ್ಲ, ಸ್ವಲ್ಪ ತಗೊಂಡು ಹೋದರೂ ಸಾಕಾಗ್ತದೆ. ಹಾಗೆ ಮತ್ತು ಎಂತ ಗೊತ್ತುಂಟ, ನಮ್ಮದು ಹಟ್ಟಿ ಕೆಳಗಡೆ ಸ್ಲ್ಯಾಪ್ ಆಗಿ ನೀರು ಭೂಮಿ ಎಳ್ಕೊಳ್ಳೋದಿಲ್ಲ, ಅದು ನೀರು ಇರ್ತದೆ. ಮತ್ತು ಅದು ಸಗಣಿ ನೀರದು ಗುಂಡಿ ಉಂಟಲ್ಲ, ಅದರಲ್ಲಿ ಸಹ ಫುಲ್ಲಾಗಿದೆ. ಅದಕ್ಕೆ ಈಗ ಸೊಪ್ಪು ಮಾಡಿ ಮತ್ತು ಹುಲ್ಲು ಮಾಡಿ ಮಧ್ಯಾಹ್ನ ಮೇಲಿಂದ ಸಗಣಿ ನೀರು ತೆಗೆಯುವ ಪ್ಲ್ಯಾನಲ್ಲಿದ್ದೇನೆ. ನೋಡುವ ಏನಾಗ್ತದೆ ಅಂತ. ಒಂದು ಕಟ್ಟ ಅಪ್ಪ ಸಹ ಬಂದರು, ಸ್ವಲ್ಪ ಹಿರಿಲಿಕ್ಕೆ ಹೆಲ್ಪ್ ಮಾಡಿದರು. ಈಗ ಹೊತ್ಕೊಂಡು ಹೋಗೋದು. ಹೇಗೆ ಹಿಡ್ಕೊಂಡು ಮಲಗಿದ್ದು ನೋಡಿ ಅಂತೆ. ನೀನು ಸಹ ಹಿಡ್ಕೋ. ನಾನು ಅಣ್ಣ ಮತ್ತು ತಮ್ಮ, ಇವನೊಬ್ಬ ವಾಚ್ ಮಾಡಲಿಕ್ಕೆ ವಾಚ್ಮ್ಯಾನ್. ಕ್ಯೂಟಿ ಪಾಯ್ಸ್. ಕಂಪ್ಲೀಟ್ ಆಯಿತು ನಮ್ಮ ಚಿಟ್ಟೆ. ಇದಕ್ಕಿನ್ನೆಂತ ನೀವು ಕಾವಿ ಕೊಡೋದಾ? ಗ್ರೌಟ್ ಅಷ್ಟೇ. ಗ್ರೌಟ್ ಅಂದರೆ ಎಂತ ಮೇಸ್ತ್ರಿ ಅವರೇ? ಸಿಮೆಂಟ್. ಅಲ್ಲಿ ಮಾಡ್ತಾ ಇದ್ದಾರೆ. ಸಿಮೆಂಟನ್ನು ನೀರು ಮಾಡಿ ಇದರ ಮೇಲೆ ಪಾಲಿಷ್ ಮಾಡೋದು. ಗ್ರೌಟ್ ಹಾಕೋದು ಹೀಗೆ. ಎಲ್ರಿಗೂ ಗೊತ್ತಿರ್ತದೆ. ನಾನು ಅದರೊಂದು ವ್ಲಾಗ್ ಮಾಡಿದೆ, ಯಾಕಂದರೆ ಫ್ಯೂಚರಲ್ಲಿ ಮೇಸ್ತ್ರಿ ಅವರವರ ವರ್ಕನ್ನು ನೋಡಲಿ ಅಂತ. ಮೇಸ್ತ್ರಿ ಅವರನ್ನು ಸಹ ಹಾಕೋದು ನಾನು. ಅಪ್ಪ ಗೊನೆ ಕಡಿತಾ ಇದ್ದಾರೆ. ಈಗ ರಿಕ್ಷಾ ಬರಲಿಕ್ಕೆ ಉಂಟು, ಹಾಗೆ ಅದರಲ್ಲಿ ಕೊಟ್ಟು ಕಳಿಸೋದು ಅಂತ. ನೇಂದ್ರೆ ಇದು. ಈಗ ತೋಟದಲ್ಲೆಲ್ಲ ಉಂಟಂತೆ ಗೊನೆ, ಅದನ್ನು ತಗೊಂಡು ಬರಲಿಕ್ಕೆ ಹೋಗೋದು. ನನಗೆ ಅದು ಸ್ಕೂಟಿಯಲ್ಲಿ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. 3-4 ಗೊನೆ ಇದ್ದರೆ, 2 ಗೊನೆ ಇದ್ದರೆ ತಗೊಂಡು ಹೋಗ್ತಾನೆ. 3-4 ಇದ್ದರೆ ನನಗೆ ಕಷ್ಟ ಆಗ್ತದೆ. ಅದಕ್ಕೆ ಹೇಗೂ ರಿಕ್ಷಾ ಬರೋದುಂಟು, ಅದರಲ್ಲಿ ಕೊಟ್ಟು ಕಳಿಸುವ ಅಂತ. ಗೊನೆ ಇಷ್ಟಿತ್ತು. 1 ನೇಂದ್ರೆ, 2 ನೇಂದ್ರದು, 3 ಕದಳಿದು. ಇದನ್ನು ನಾನು ಸ್ಕೂಟಿಯಲ್ಲಿ ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ರಿಕ್ಷಾ ಬರುವಾಗ ಅದರಲ್ಲಿ ಹಾಕೋದು.
ಜೋರು ಮಳೆ ಬಂದು ನಿಂತಿತ್ತು. ಮಧ್ಯಾಹ್ನ 2 ಗಂಟೆಗೆ ಸ್ಟಾರ್ಟ್ ಆಗಿದೆ ಅಂತ ಮಳೆ. 3:10 ಆಯಿತು. ಅಪ್ಪನೇ ದನಗಳನ್ನು ಕರ್ಕೊಂಡು ಬಂದರು. ದನಗಳು ಸಾಧಾರಣ ಒದ್ದೆಯಾಗಿದೆ. ನಾನು ವ್ಲಾಗ್ ಯಾಕೆ ಮಾಡಲಿಲ್ಲ ಗೊತ್ತುಂಟಾ? ಜೋರು ಗುಡುತ್ತಿತ್ತು, ಗಡ 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 ಅಂತ. ಟೀ ಟೈಮ್. ಅಯ್ಯೋ, ರಸ್ಕ್ ತಿನ್ನೋರೆಲ್ಲ ಇದ್ದಾರೆ. ಜೂನಿ ಒಬ್ಳು ಚಂಡಿ ಹಾಕ್ಕೊಂಡು ಬಂದಿದ್ದಾಳೆ. ಜೂಲಿ ಕೂಡ ಚಂಡಿಯಾಗಿ ನನ್ನ ಸ್ಕೂಟಿ ಮೇಲೆ ಕೂತಿದ್ದಾಳೆ. ಬೇರೆಲ್ಲರೂ ಒಳಗೆ ಇದ್ದರು. ಹಾಂ, ಟಿಂಕಿಯನ್ನು ಕಟ್ಟಿ ಹಾಕಿದ್ದುಂಟು. ಟಿಂಕಿಗೆ ಹಾಕಿ ಬರೋ ಟಿಂಕಿಯನ್ನು ಕಟ್ಟಿ ಹಾಕಿದ್ದುಂಟು. ಯಾಕೆಂದರೆ ಅವರು ಗ್ರೌಟ್ ಹಾಕುವಾಗ ಹೆಜ್ಜೆ ಇಡ್ತಾರೆ ಅಂತ. ರಸ್ಕ್ ಬೋಡೆ ಇವನನ್ನು ಇಲ್ಲಿ ಕಟ್ಟಿ ಹಾಕಿದ್ದುಂಟಲ್ಲ, ಅವನ ಅವತಾರ ನೋಡಿ ಅಂತೆ. ಅಪ್ಪ ಇವತ್ತು ಸಾಮ ಬೈಲಿಕ್ಕೆ ಉಂಟು. ಇವನಿಗೆ ಬೀಸಲಿಕ್ಕೆ ಸಹ ಇರ್ಬೋದು ಇವತ್ತು. ಇದು ಎಲ್ಲ ಕಟ್ಟು ಮಾಡಿ ಹಾಕಿದ್ದು ಉಂಟಂತ. ಗೋಣಿಯೇ ತೂತಾಗಿದೆ. ಕಟ್ಟಿ ಹಾಕಿದೆ ಹಾಕೋತುಂಟಾ. ಅವರು ಗ್ರೌಟ್ ಹಾಕಿದಾರಲ್ಲ ಇಲ್ಲಿ, ಅದರ ಮೇಲೆ ಹೆಜ್ಜೆ ಹಾಕ್ತಾರೆ ನಾಯಿ ಅಂತ. ಹಾಲು ಕರೆದಾಯಿತು. ನಾನು ಕೊಂಡು ಹೋಗ್ತಾ ಇದ್ದೇನೆ. ಇವತ್ತೆಂಥ ವ್ಲಾಗ್ ಮಾಡಲಿಲ್ಲ. ಮಧ್ಯಾಹ್ನ ಮೇಲಿಂದ ಫುಲ್ ಮಾಡುವಷ್ಟರಲ್ಲಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇವಾಗಲೂ ಮಳೆ ಬರ್ತಾ ಉಂಟು. ನೀರು ನೋಡಿ. ಎಂತನಾ? ನಾನು ಹಾಲು ಕೊಟ್ಟು ಬಂದೆ. ಇವನ್ ಚಂಡಿ ಹಾಕ್ಕೊಂಡು ಇಲ್ಲಿ ಓಡಿ ಬಂದಿದ್ದಾನೆ. ಮಳೆ ಬರ್ತಾ ಉಂಟು ಅಂತ ಎಂತ ಸಹ ತರಲಿಲ್ಲ ನಾನು. ಬರೀ ಹಾಲು ಕೊಟ್ಟು ಸೀದಾ ಬಂದದ್ದೆ. ಪಜಿಕೂ ಇಲ್ಲಿ ಕೂಚು ಆಯಿತಾ?